ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ ಕೇಂದ್ರ ಸಭೆಯಲ್ಲಿ ನವೆಂಬರ್ 8 ಹಾಗೂ 9ರಂದು ಸ್ತೋತ್ರ ಕಾಣಿಕೆ ಹಬ್ಬ ಆಚರಣೆ ಮಾಡ್ತಾ ಇದ್ದು, ಅದರ ಪ್ರಚಾರಾರ್ಥವಾಗಿ ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ ಆವರಣದಲ್ಲಿ ಪಾಂಪ್ಲೆಂಟ್ಗಳನ್ನು ಕಾರ್ಯಕ್ರಮದ ಪ್ರಚಾರಾರ್ಥ ಪಾಂಪ್ಲೆಂಟ್ಗಳನ್ನು ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ ಜಿಲ್ಲಾ ಮೇಲ್ವಿಚಾರಕರು ರೆವರೆಂಡ್ ಘನಾ ನೆಲ್ಸನ್ ಸುಮಿತ್ರ ಅವರು ಹಾಗೂ ಕಮಿಟಿಯವರು ಬಿಡುಗಡೆ ಮಾಡಿದರು. ಈ ಕುರಿತು ರೆವರೆಂಡ್ ಘನಾ ನೆಲ್ಸನ್ ಸುಮಿತ್ರ ಅವರು ಮಾತನಾಡಿ, ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ ಕೇಂದ್ರ ಸಭೆಯ ಅಧೀನದಲ್ಲಿ ನವೆಂಬರ್ 8 ಹಾಗೂ 9ರಂದು ಸ್ತೋತ್ರ ಕಾಣಿಕೆ ಸುಗ್ಗಿ ಹಬ್ಬ ಆಚರಣೆ ಮಾಡಲಾಗ್ತಾ ಇದೆ. ದೇವರಿಗೆ ಮಹಿಮೆ ಸಲ್ಲಿಸುವ ಸ್ತೋತ್ರ ಸಲ್ಲಿಸುವ ಪವಿತ್ರ ಹಬ್ಬ ಇದಾಗಿದೆ. ಹಲವು ವರ್ಷಗಳಿಂದ ಧಾರೂರು ಜಾತ್ರೆಗೂ ಮುನ್ನವೇ ಈ ಸುಗ್ಗಿ ಹಬ್ಬ ಆಚರಣೆ ಮಾಡ್ತೇವೆ. ವಿಶೇಷತೆ ಎಂದ್ರೆ ತಿಂಡಿ ತಿನಿಸುಗಳನ್ನ ಖಾದ್ಯಗಳನ್ನ ಮಾಡಿಕೊಂಡು ಬರ್ತಾರೆ. ಹಾಗಾಗಿ ಕ್ರೈಸ್ತರು, ಹಿರಿಯರು, ಕಿರಿಯರು, ಯೌವನಸ್ಥರು, ಸಭಿಕರು ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದಾಗಿ ಈ ಮೂಲಕ ಮನವಿ ಮಾಡಿದರು. ಸ್ತೋತ್ರ ಕಾಣಿಕೆ ಹಬ್ಬ ಉದ್ದೇಶಕ್ಕಾಗಿ ಆಗಿರುವ ಗೊಂದಲಗಳ ಬಗ್ಗೆ ಮಾತನಾಡಿದ ಅವರು, ಸಭಾಪಾಲಕರು ಸಭೆಯ ಮರ್ಯಾದೆ ಹಾಳು ಮಾಡಬಾರದು. ಸಭಾಪಾಲಕರ ಕೆಲಸ ದೈವ ಸಂದೇಶ ಸಾರುವುದಾಗಿದೆ. ಯಾವುದೇ ಜಿಲ್ಲಾ ಮೇಲ್ವಿಚಾರಕರು ಬರಲಿ ಹೋಗಲಿ, ಸಭಾಪಾಲಕರು ತಮ್ಮ ಕರ್ತವ್ಯ ಮರೆಯಬಾರದು. ಸಭೆಗೆ ಆಲಯಕ್ಕೆ ಬರುವ ಹಾಗೆ, ಹಬ್ಬ ಹರಿದಿನಗಳಲ್ಲಿ ಪಾಲ್ಗೊಳ್ಳುವ ಹಾಗೆ ಸಭಿಕರಿಗೆ, ಕ್ರೈಸ್ತ ಬಾಂಧವರಿಗೆ ಕರೆ ನೀಡಬೇಕು. ಅದಕ್ಕೆ ತದ್ವಿರುದ್ಧವಾಗಿ ರೆವರೆಂಡ್ ತುಕಾರಾಂ ಅವರು ಮಾಡ್ತಾ ಇದ್ದಾರೆ. ನೀವು ಯಾರ ಅಧೀನ ಎನ್ನುವುದು ಮುಖ್ಯ ಅಲ್ಲ, ನೀವು ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ ಸಭಾಪಾಲಕರಿದ್ದೀರಿ ಎಂದು ಸ್ಮರಿಸಿದರು. ಇನ್ನು ಸಭಾಪಾಲಕರ ಹೆಸರು, ಪಾಂಪ್ಲೆಂಟ್ ಹೆಸರು ಮುದ್ರಿಸಲು ಯಾರ ಪರ್ಮಿಷನ್ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಎಂದು ಸ್ಪಷ್ಟನೆ ನೀಡಿದ ಅವರು, ಬೀದರ್ ಜೂನಿಯರ್ ಕೋರ್ಟ್ ಆಗಿರಬಹುದು, ಗುಲ್ಬರ್ಗ ಹೈಕೋರ್ಟ್ ಆಗಿರಬಹುದು, ನ್ಯಾಯಾಲಯ ನಾನೇ ಜಿಲ್ಲಾ ಮೇಲ್ವಿಚಾರಕ ಎಂದು ಆದೇಶ ನೀಡಿದೆ. ಕೋರ್ಟ್ ನನ್ನ ಪರ ತೀರ್ಪು ನೀಡಿದೆ, ನ್ಯಾಯ ಒದಗಿಸಿದೆ. ನ್ಯಾಯಾಲಯದ ಆಧಾರದ ಮೇಲೆಯೇ ನಾನು ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ನ ಜಿಲ್ಲಾ ಮೇಲ್ವಿಚಾರಕನಾಗಿ ಅಧಿಕೃತವಾಗಿ ಸ್ತೋತ್ರ ಕಾಣಿಕೆ ಹಬ್ಬ ಆಚರಣೆ ಮಾಡ್ತಾ ಇದ್ದೇವೆ. ಇದಕ್ಕೆ ಕೆಲವರು ಅಡೆತಡೆ ಮಾಡ್ತಾ ಇದ್ದಾರೆ. ಅದನ್ನ ಮಾಡಬಾರದು. ಡಿಸೋಜ ಥಾಮಸ್ ಹಾಗೂ ಅವರ ತಂಡದವರು ನನ್ನ ವಿರುದ್ಧ ಆರೋಪ ಮಾಡಿದ್ರು, ಇಲ್ಲ ಸಲ್ಲದ ಹೇಳಿಕೆ ನೀಡಿದ್ರು. ಆಲಯಕ್ಕೆ ಬರುವವರೆಗೂ ಹಾಗೂ ಆಲಯಕ್ಕೆ ಹೋಗುವ ನನಗೂ ಕೂಡ ಅಡೆತಡೆ ಮಾಡಿದ್ರು. ಎಲ್ಲವನ್ನ ಸಹಿಸಿಕೊಂಡಿದ್ದೇನೆ. ಆದರೆ ಸ್ತೋತ್ರ ಕಾಣಿಕೆ ಹಬ್ಬಕ್ಕೆ ಯಾವುದೇ ಅಡೆತಡೆ ಮಾಡಬೇಡಿ ಎಂದು ಮನವಿ ಮಾಡಿದ್ರು. ದಾರಿ ಹೋಕರು ಬಂದು ಇವತ್ತು ಚರ್ಚ್ ಲೆಕ್ಕ ಕೇಳ್ತಾ ಇದ್ದಾರೆ. ನಾನ್ಯಾಕೆ ಅವರಿಗೆ ಲೆಕ್ಕ ಕೊಡಬೇಕು? ದಾರಿ ಹೋಕರು ಚರ್ಚ್ ಸಭೆ ಹಾಳು ಮಾಡ್ತಾ ಇದ್ದಾರೆ. ನಿಮ್ಮ ರಾಜಕೀಯ ಏನೇ ಇದ್ರೂ ಕೂಡ ಹೊರಗಿಟ್ಟಿಕೊಳ್ಳಿ, ಆದರೆ ಆಲಯದಲ್ಲಿ ಬೇಡ ಎಂದು ಮನವಿ ಮಾಡಿದ್ರು. ಇದೇ ವೇಳೆ ಜೇಮ್ಸ್ ನಾರಾಯಣ್ ಕೆನಡಿ ಚರ್ಚ್ ಸೆಕ್ರೆಟರಿ, ಡಿಸ್ಟಿಕ್ ಲೇ ಲೀಡರ್ ಅಲ್ಬರ್ಟ್ ಕೋಟೆ, ಸ್ಯಾಮ್ಸನ್ ಹಾಗೂ ಸುಶೀಲಾ ಕೋಟೆ ಅವರು ಮಾತನಾಡಿ, ಇವತ್ತು ಕೆಲವರು ಸುಗ್ಗಿ ಹಬ್ಬ ಬೇಡ ಅಂತಿದ್ದಾರೆ, ನಾಳೆ ಕ್ರಿಸ್ಮಸ್ ಹಬ್ಬ ಕೂಡ ಬೇಡ ಅಂತಾರೆ. ಹಂಗಂತ ಧಾರ್ಮಿಕ ಹಬ್ಬಗಳಿಗೆ ಅಡೆತಡೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಎಂದರು. ಇನ್ನು ಗ್ರಾಮೀಣ ಭಾಗದ ಪಾಸ್ಟರ್ಸ್ಗಳು ಸೆಂಟ್ರಲ್ ಚರ್ಚ್ಗೆ ಸಂಬಂಧ ಇಲ್ಲ, ಅವರವರ ಏರಿಯಾಗಳಲ್ಲಿ ಅವರು ಸುಗ್ಗಿ ಹಬ್ಬ ಮಾಡಲಿ. ಆದರೆ ಬೀದರ್ ಸೆಂಟ್ರಲ್ ಚರ್ಚ್ನಲ್ಲಿ ಸುಗ್ಗಿ ಹಬ್ಬ ಯಾವಾಗ ಮಾಡಬೇಕು, ಯಾವಾಗ ಮಾಡಬಾರದು ಎನ್ನುವ ತೀರ್ಮಾನವನ್ನ ಜಿಲ್ಲಾ ಮೇಲ್ವಿಚಾರಕರಿದ್ದಾರೆ. ಹಾಗಾಗಿ ಕ್ರೈಸ್ತರು, ಸಭಿಕರು, ಹಿರಿಯರು, ಕಿರಿಯರು ಅಧಿಕ ಸಂಖ್ಯೆಯಲ್ಲಿ ಯಾವುದೇ ಊಹಾಪೋಹಗಳಿಗೆ ಒಳಗಾಗದೆ, ಯಾವುದೇ ಗೊಂದಲಕ್ಕೆ ಒಳಗಾಗದೆ ನವೆಂಬರ್ 8 ಹಾಗೂ 9ರಂದು ಆಯೋಜಿಸಿರುವ ಸ್ತೋತ್ರ ಕಾಣಿಕೆ ಹಬ್ಬದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವುದಾಗಿ ಈ ಮೂಲಕ ಮನವಿ ಮಾಡಿದರು. ಸೆಂಟ್ ಪಾಲ್ ಮೆಥೋಡಿಸ್ಟ್ ಸಭೆಯ ಎಲ್ಲ ಸದಸ್ಯರಿಗೆ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಾನು ಹಾರ್ದಿಕವಾದಂಥ ಶುಭಾಶಯಗಳನ್ನು ಮತ್ತು ಜಯಕ್ರಿಸ್ತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಈ ಸಮಯದಲ್ಲಿ ನಾನು ನಿಮ್ಮ ಮುಂದೆ ಬಂದಿರುವಂಥ ಮುಖ್ಯ ಉದ್ದೇಶ ಏನೆಂದರೆ, ದೇವರ ಕೃಪೆಯಿಂದ, ಆಶೀರ್ವಾದದಿಂದ ಕಳೆದ 1 ವರ್ಷದಿಂದ ನಾವು ಈ ಎಲ್ಲ ಕಷ್ಟಗಳ ಮಧ್ಯೆ, ಅನಾನುಕೂಲತೆಗಳ ಮಧ್ಯೆ, ಅದು ಮಾತ್ರವಲ್ಲದೆ ಸಮಸ್ಯೆಗಳ ಮಧ್ಯದಲ್ಲೂ ದೇವರು ನಮ್ಮನ್ನು ಬಹಳ ಸುರಕ್ಷಿತವಾಗಿಟ್ಟಿದ್ದಕ್ಕಾಗಿ ಮೊದಲು ನಾನು ದೇವರಿಗೆ ವಂದನೆ ಸಲ್ಲಿಸ್ತೇನೆ. ಆತನು ಸರ್ವಶಕ್ತನು, ಎಲ್ಲ ಸಿಚುವೇಷನ್ಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವಂಥ ದೇವರಾಗಿದ್ದಾನೆ. ಅದಕ್ಕಾಗಿ ಆತನಿಗೆ ನಾನು ವಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಸಮಸ್ತ ಜನತೆಗೆ ಒಂದು ವಿಶೇಷವಾದಂಥ ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಅದೇನೆಂದರೆ, ಕಳೆದ 100 ವರ್ಷದಿಂದಲೂ ನಾವು ನಮ್ಮ ಸೆಂಟ್ ಪಾಲ್ ಮೆಥೋಡಿಸ್ಟ್ ಕೇಂದ್ರ ಸಭೆಯ ಅಧೀನದಲ್ಲಿ ಎಲ್ಲ ಹಬ್ಬಗಳನ್ನು ಬಹಳ ವಿಜೃಂಭಣೆಯಿಂದ, ಸಂತೋಷದಿಂದ, ಆನಂದದಿಂದ ಹಿರಿಯರು, ಹೆಣ್ಣುಮಕ್ಕಳು, ಯೌವನಸ್ಥರು ಎಲ್ಲರೂ ಕೂಡಿಕೊಂಡು ಅದ್ಭುತವಾದ ರೀತಿಯಲ್ಲಿ ನಾವು ಇವುಗಳನ್ನು ಆಚರಿಸ್ತಾ ಬಂದಿದ್ದೇವೆ. ಅದರಿಂದ ಅನೇಕ ಆಶೀರ್ವಾದಗಳನ್ನು ಹೊಂದಿಕೊಂಡಿದ್ದೇವೆ. ಅದು ವರ್ಷದಲ್ಲಿ ಒಂದಾವರ್ತಿ ನಾವು ಸೇರಿ ಬಂದು, ಅದು ಸುಗ್ಗಿ ಹಬ್ಬ ಆಗಿರಬಹುದು, ಅದು ಕ್ರಿಸ್ಮಸ್ ಆಗಿರಬಹುದು, ಅದು ಗುಡ್ ಫ್ರೈಡೇ, ಈಸ್ಟರ್ ಆಗಿರಬಹುದು, ಹೀಗೆ ಕ್ಯಾರಲ್ಸ್ ಆಗಿರಬಹುದು, ಈ ಎಲ್ಲ ಸಭೆ ಎಲ್ಲ ಕಾರ್ಯಕಲಾಪಗಳಲ್ಲಿ ಸಕ್ರಿಯವಾಗಿ ನಾವು ಭಾಗವಹಿಸ್ತೇವೆ. ಅದೇ ರೀತಿಯಲ್ಲಿ ಈ ವರ್ಷವೂ ಕೂಡ ನಾವು ಸುಗ್ಗಿ ಹಬ್ಬವನ್ನು ಹಮ್ಮಿಕೊಂಡಿದ್ದೇವೆ. ಇದೇ ಅಂದರೆ 8, 9
ನವಂಬರ್ 2025 ಸಾಲಿನಲ್ಲಿ ಮಾಡಬೇಕೆಂಬುದಾಗಿ ನಾವು ಸಭಾಪಾಲನಾ ಸಮಿತಿ ಮತ್ತು ನಾವೆಲ್ಲರೂ ಕೂತ್ಕೊಂಡು ಆಲೋಚನೆ ಮಾಡಿ ಈ ಒಂದು ಡೇಟನ್ನು, ಈ ಒಂದು ಸಮಯವನ್ನು ನಾವು ನಿಗದಿಪಡಿಸಿದ್ದೇವೆ. ಹೀಗಿರುವುದರಿಂದ ಮೊಟ್ಟ ಮೊದಲಿಗೆ ಎಲ್ಲ ಜನತೆಯಲ್ಲಿ ಈ ಒಂದು ಕಾರ್ಯಕ್ಕಾಗಿ ನೀವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಬೇಡಿಕೊಳ್ತೇನೆ. ಯಾಕಂದರೆ ಪ್ರಾರ್ಥನೆ ನಮಗೆ ಸರ್ವಶ್ರೇಷ್ಠ ಶಕ್ತಿ, ಬಲ ಆಗಿದೆ. ಅದಕ್ಕೋಸ್ಕರ ನಾವು ಎಲ್ಲ ಕಾರ್ಯಗಳಲ್ಲಿ ಪ್ರಾರ್ಥನೆ ಪೂರ್ವಕವಾಗಿ ನಾವು ಇದನ್ನು ಪ್ರಾರಂಭ ಮಾಡ್ತೇವೆ. ಮತ್ತು ಅಂದು ನಮ್ಮ ಎಲ್ಲ ಸಂಸ್ಥೆಯ ಮುಖ್ಯಸ್ಥರುಗಳು, ನಮ್ಮ ಎಲ್ಲ ಓಣೆಯ WSS ಹೆಣ್ಣುಮಕ್ಕಳು ಮತ್ತು ಕುಟುಂಬ ಪರಿವಾರದೊಡನೆ ನೀವು ಬಂದು ತಿಂಡಿ ಪದಾರ್ಥಗಳನ್ನು ಯಾವತ್ತೂ ನೀವು ತರುವ ಹಾಗೆ, ಪ್ರತಿ ವರ್ಷವೂ ತರುವ ಹಾಗೆ ನೀವು ತೆಗೆದುಕೊಂಡು ಬಂದು ಇಲ್ಲಿ ನಮ್ಮ ಸೆಂಟ್ ಪಾಲ್ಸ್ ಸಭೆಯ ಆಲಯದ ಮುಂದಿರುವಂಥ ಆವರಣದಲ್ಲಿ ಕೂಡಿ ಬರಬೇಕೆಂಬುದಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇವೆ. ಇದು ಸುಗ್ಗಿ ಹಬ್ಬ ನಾವು ಯಾಕೆ ಮಾಡ್ತೇವೆ ಅಂದರೆ, ನಮ್ಮ ಎಲ್ಲ ನಿಯಮಗಳನ್ನು, ನಮ್ಮ ಟ್ರೆಡಿಷನನ್ನು ನಮ್ಮ ಯುವ ಪೀಳಿಗೆಗೆ, ನಮ್ಮ ಮುಂದಿನ ಮಕ್ಕಳಿಗೆ ಇದರ ಬಗ್ಗೆ ಅರಿವು ಉಂಟಾಗಬೇಕೆಂಬುದಾಗಿ ನಾವು ಎಲ್ಲ ಸತ್ಯವೇದಲ್ಲಿರುವಂಥ ಸಮಸ್ತ ಹಬ್ಬಗಳನ್ನು ಕೂಡ ನಾವು ಆಚರಿಸ್ತೇವೆ. ಹೀಗಿರೋದರಿಂದ ಈ ವಿಷಯ ಬಹಳ ಗಂಭೀರವಾಗಿ ತೆಗೆದುಕೊಳ್ಳ್ರಿ. ಇದಕ್ಕೆ ಅನೇಕರು ಅಡ್ಡಿ ಅಭ್ಯಂತರ ಕೂಡ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ. ಈಗಾಗಲೇ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸಭಾಪಾಲಕರ ಕೆಲಸ ಏನಂದರೆ, ಅವರು ನಾವು ಯಾವ ಸಭೆಗೆ ನಮ್ಮ ಅಪಾಯಿಂಟ್ಮೆಂಟ್ ಇದೆಯೋ, ಎಲ್ಲಿ ನಮ್ಮ ಕೆಲಸಕ್ಕೆ ನಮಗೆ ನಮ್ಮ ಅಪಾಯಿಂಟ್ಮೆಂಟ್ ಆಗಿರ್ತದೋ ಆ ಸಭೆಯಲ್ಲಿ ನಾವು ಯೋಗ್ಯವಾದ ರೀತಿಯಲ್ಲಿ, ನಾವು ಬದ್ಧವಾದ ರೀತಿಯಲ್ಲಿ ನಾವು ಸೇವೆ ಮಾಡಬೇಕು. ಯಾಕಂದರೆ ಈ ನಮ್ಮ ಚರ್ಚಿನ ಪಾಲಿಟಿಕ್ಸ್ ಏನೇ ಇರಲಿ, ಅದೇನೆಂದರೆ DS ಗಳು ಬರ್ತಾರೆ, DS ಗಳು ಹೋಗ್ತಾರೆ. ಅವರ ಒಂದು ಈ ಟ್ರಾನ್ಸ್ಫರ್ಗಳಲ್ಲಿ ಸಭಾಪಾಲಕರ ಪಾತ್ರ ಏನೂ ಇರೋದಿಲ್ಲ. ಯಾರೇ DS ಬರಲಿ, ಯಾರೇ DS ಹೋಗಲಿ, ಆದರೆ ಇಲ್ಲಿ ಸ್ಥಳೀಯದಾಗಿ ಈ ಸಭೆಗೆ ಸಂಬಂಧಪಟ್ಟಂಥ ಎಲ್ಲ ದೈವ ಸೇವಕರುಗಳು ಒಳ್ಳೆಯ ಕೆಲಸ ಮಾಡ್ಕೊತ ಇರಬೇಕು. ಆದರೆ ಅದು ಬಿಟ್ಟು ಹಿಂದಿನ ವಾರಗಳಲ್ಲಿ ನಮ್ಮ ಸಭಾಪಾಲಕರುಗಳೇ ಆಲಯಕ್ಕೆ ಬರುವಂಥ ಅನೇಕ ವ್ಯಕ್ತಿಗಳನ್ನು ನೀವು ಆಲಯಕ್ಕೆ ಹೋಗಬೇಡ್ರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇದು ತುಕಾರಾಮು ಮತ್ತು ಜಾನ್ ರೂಫಸ್ಸು, ಇಮಾನುವೆಲ್ ಪ್ರದೀಪು, ಹೀಗೆ ಹಲವಾರು ಸಭಾಪಾಲಕರು ಇದನ್ನು ಮಾಡ್ತಾಯಿದ್ದಾರೆ. ಇದು ನಮ್ಮ ಕೆಲಸಕ್ಕೆ ಅಗೌರವ ತರುವಂಥ ಒಂದು ಕಾರ್ಯ ಆಗ್ತದೆ. ಯಾಕಂದರೆ ಸಭಾಪಾಲಕರ ಕೆಲಸ ಏನು? ಸಭೆಗೆ ಬರಲಾರದೆ ಇರುವಂಥ ವ್ಯಕ್ತಿಗಳನ್ನು ಹುಡುಕಿ ಸಭೆಗೆ ನಡೀರಿಯಪ್ಪ ಅಂತ ನಾವು ಹೇಳೋಂಥ ನಮ್ಮ ಕೆಲಸ, ನಮ್ಮ ಕರ್ತವ್ಯ ಆಗಿದೆ. ಅದನ್ನು ಬಿಟ್ಟು ಸಭೆಗೆ ಬರುವಂಥವರಿಗೆ ತಡೆಯುವಂಥದ್ದು ನಮ್ಮ ಕೆಲಸ ಅಲ್ಲ. ನಾವು ದೇವರಿಗೆ ಲೆಕ್ಕ ಕೊಡಬೇಕಾಗ್ತದೆ. ಇದರಲ್ಲಿ ಇನ್ನೂ ಅನೇಕರು ಇದ್ದಾರೆ. CD ಇಮಾನುವೆಲ್ಲು ರಿಟೈರ್ಡ್ ತಹಸೀಲ್ದಾರು, ಅವರು ಶಾಂತಕುಮಾರ್ ಸಿದ್ದಪ್ಪ ಆಗಿರ್ಬೋದು, ಮತ್ತು ಇನ್ನೂ ಅನೇಕ ಮತ್ತಿತರರು, ಅವರುಗಳು ಈ ಸಭೆಗೆ ಬರುವಂಥ ಜನರಿಗೆ ತಡೆದಿದ್ದಾರೆ. ಇದು ದೇವರು ನೋಡಿಕೊಳ್ಳುವಂಥ ವಿಷಯ. ನಾವು ಅದರ ಬಗ್ಗೆ ಹೆಚ್ಚಿನ ಚರ್ಚೆ ಮಾಡೋದಿಲ್ಲ. ಆದರೆ ಈಗ ನನಗೆ ತಿಳಿದಿರುವಂಥ ಮಾಹಿತಿಯ ಪ್ರಕಾರ ನಾವು ಈ ಒಂದು ಹ್ಯಾಂಡ್ ಬಿಲ್ಲಲ್ಲಿ, ಈ ಒಂದು ಹ್ಯಾಂಡ್ ಬಿಲ್ ನಮ್ಮಲ್ಲಿ ನಾವು ಪ್ರಿಂಟ್ ಮಾಡ್ತೇವೆ. ಇದು ಸಭಾಪಾಲನಾ ಸಮಿತಿಯ ಮುಖಾಂತರವಾಗಿ ಇದನ್ನು ನಾವು ಪ್ರಿಂಟ್ ಮಾಡ್ತೇವೆ. ಇದರಲ್ಲಿ ಆಯಾ ಕಮಿಟಿಗಳನ್ನು ನಾವು ನಿರ್ಧಾರ ಮಾಡ್ತೇವೆ. ಅವರಿಗೆ ಒಂದು ಜವಾಬ್ದಾರಿಯನ್ನು ಕೊಡ್ತೇವೆ. ಅದರಲ್ಲಿ ಒಬ್ಬ ಮುಖ್ಯಸ್ಥರಿರ್ತಾರೆ, ಅದರ ಕೆಳಗಡೆಗೆ ಕೆಲಸ ಮಾಡುವಂಥ ಅನೇಕರು ಸಹಕಾರಿಗಳು ಅಲ್ಲಿರ್ತಾರೆ. ಅವರ ಹೆಸರುಗಳನ್ನು ನಾವು ಮುಖ್ಯಸ್ಥರಿಗೆ ನಾವು ಹೇಳ್ತೇವೆ, ನೀವು ನಿಮ್ಮ ಕಮಿಟಿ ಹೆಸರನ್ನು ಕೊಡ್ರಿ ಅಂದಾಗ ಅವರು ಕೊಡ್ತಾರೆ. ಅದನ್ನು ಮುದ್ರಣ ಮಾಡಲಾಗ್ತದೆ, ಪ್ರಿಂಟ್ ಮಾಡ್ತೇವೆ. ಅದಾದ ನಂತರ ನಾವು ಸಭಾಪಾಲಕರ ಹೆಸರುಗಳನ್ನು ಮುದ್ರಿಸಬೇಕಾದ್ರೆ ನಾವು ಯಾರ ಪರ್ಮಿಷನ್ ತಗೊಳ್ಬೇಕಾಗಿಲ್ಲ. ಅವ್ರ ಕೆಲಸ ಇಲ್ಲಿದೆ, ಅವರು ಇಲ್ಲೇ ಸೇವೆ ಮಾಡುವಂಥವರಾಗಿದ್ದಾರೆ. ಅವರು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಈ ಒಂದು ಸಭೆ, ಈ ಸಭೆಯ ಅಂಗವಾಗಿದ್ದಾರೆ. ಇಲ್ಲಿವರೆಗೆ ಅವರ ಸೇವೆ ಇಲ್ಲಿ ಕಂಟಿನ್ಯೂ ಆಗ್ತದೆ, ಅಲ್ಲಿವರೆಗೆ ಅವರಾಗಲಿ ನಾನಾಗಲಿ ನಮ್ಮ ಹೆಸರು ಕೇಳಿ ಪ್ರಿಂಟ್ ಮಾಡೋದಿರೋದಿಲ್ಲ. ಈಗ ನನಗೆ ತಿಳಿದಿರುವಂಥ ಪ್ರಕಾರ ನಮ್ಮ ಹೆಸರು ನಮಗೆ ಗೊತ್ತಿಲ್ಲದೇ ಹಾಕಿದ್ದಾರೆ ಎಂಬುದಾಗಿ ನಿನ್ನೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಅವರಿಗೆ ಕೇಳಿ ಮಾಡುವಂಥ ಕೆಲಸ ಅಲ್ಲ. ನಾನು ಜಿಲ್ಲಾ ಮೇಲ್ವಿಚಾರಕ ಇದ್ದೇನೆ. ಈಗಾಗಲೇ ಸುಮಾರು 10 ತಿಂಗಳಿಂದ ಈ ಸಮಸ್ಯೆಗಳು ನಾವು ಎದುರಿಸ್ತಾ ಇದ್ದೇವೆ. ಬೀದರ್ ಜೂನಿಯರ್ ಕೋರ್ಟಿಂದ ಹಿಡಿದು ಗುಲ್ಬರ್ಗ ಹೈಕೋರ್ಟಿನವರೆಗೆ ನ್ಯಾಯಾಂಗ ಅಥವಾ ನ್ಯಾಯಾಲಯ ನಮಗೆ ಒಂದು ಆರ್ಡರ್ ಕೊಟ್ಟಿದೆ. ಇಲ್ಲಿನ DSM ಅದಾಗಿ ನಮ್ಮ ಭಾರತ ದೇಶದ ನ್ಯಾಯಕ್ಕೆ ಅದರ ಮುಂದೆ ನಾವು ಯಾರೂ ದೊಡ್ಡವರಲ್ಲ.
ನಾನು DS ಇರ್ಬೋದು, ನಾನು ಬಿಷಪ್ ಇರ್ಬೋದು, ನಾವು ಸರ್ಕಾರಿ ಆಫೀಸರ್ಗಳು ಇರ್ಬೋದು, ನಾವೆಲ್ಲರೂ ನ್ಯಾಯಾಲಯಕ್ಕೆ ತಲೆ ಬಾಗಬೇಕಾಗ್ತದೆ. ಅದಕ್ಕೆ ನಾವು ಕೂಡ ತಲೆ ಬಾಗಬೇಕು. ಅದಕ್ಕೋಸ್ಕರ ನ್ಯಾಯಾಲಯದ ಆಧಾರದ ಮೇಲೆ ನಾನು ಇಲ್ಲಿ ಜಿಲ್ಲಾ ಮೇಲ್ವಿಚಾರಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಷ್ಟೆಲ್ಲ ಇರುವಾಗಲೂ ಕೂಡ ಡಿಸೋಜ ಥಾಮಸ್ಸು ಮತ್ತು ಆತನ ಹಿಂಬಾಲಿಕರು ಮಾರ್ಟಿನ್ ಆಗಿರ್ಬೋದು, ಜೋಸೆಫ್ ಕೊಡ್ಡೇಕರ್ ಆಗಿರ್ಬೋದು, ಶಿರೋಮಣಿ ಶ್ರೀಮಂಡಲ್, MS ಶಿರೋಮಣಿ, ಹೀಗೆ ಮತ್ತಿತರರು ಇವರುಗಳು ನನ್ನ ವಿರೋಧವಾಗಿ ವಿಜಯಕುಮಾರ್ ಪೊಲೀಸ್ ಗುಮ್ಮ ಅವರು ಅನೇಕ ಆಡಬಾರ್ದಂಥ ಮಾತುಗಳೆಲ್ಲ ಆಡಿದ್ದಾರೆ. ಆದರೂ ಕೂಡ ನಾನು ದೇವರ ಸೇವಕನಾಗಿದ್ದೇನೆ. ಅದಕ್ಕೆ ನಾನು ಸೀರಿಯಸ್ ಆಗಿ ಇನ್ನೂ ತೊಗೊಂಡಿಲ್ಲ. ಅದಕ್ಕೋಸ್ಕರ ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯದಲ್ಲೂ ಕೂಡ ನಾವು ಸೇವೆಯನ್ನು ಮಾಡ್ತಾ ಮುಂದುವರಿತಾ ಇದ್ದೇವೆ. ಅದಕ್ಕೋಸ್ಕರ ಇದಕ್ಕೆ ಎಲ್ಲರೂ ಸಹಕಾರ ಮಾಡಬೇಕೆಂಬುದಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇವೆ. ಅದು ಮಾತ್ರವಲ್ಲದೆ ಎಲ್ಲ ಓಣೆಯ ಹೆಣ್ಮಕ್ಕಳು, ಗಂಡು ಮಕ್ಕಳು, ಯೌವನಸ್ಥರು, ಚಿಕ್ಕ ಮಕ್ಕಳು ಎಲ್ಲರೂ ಶನಿವಾರ ದಿವಸದಂದು ಬಂದು ಈ ಒಂದು ಕಾರ್ಯದಲ್ಲಿ ನೀವು ಭಾಗವಹಿಸಿ ಆನಂದಪಡ್ರಿ, ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳ್ರಿ. ನಾವು ಸಭೆಯಲ್ಲಿ ಏನೇ ಇದ್ದರೂ ಅಫಿಷಿಯಲ್ ಲೆವೆಲ್ ಆಗಿ ನಾವು ಅದನ್ನು ಬಗೆಹರಿಸಬೇಕು. ನಾವು ಕಾನೂನನ್ನು ನಮ್ಮ ಕೈಗಳಲ್ಲಿ ಎತ್ಕೊಳ್ಬಾರ್ದು. ಕೋರ್ಟ್ ನಾನು ಫೇವರ್ ಮಾಡಿರುವಾಗಲೂ ಕೂಡ ನಾನು ಸಭೆಯ ಹಿತಕ್ಕಾಗಿ ಅಥವಾ ಸಭೆಯಲ್ಲಿ ಸಮಾಧಾನ ಇರಬೇಕೆಂಬುದಾಗಿ ತಿಳಿದು ನಾನು ಅನೇಕ ಸರ್ತಿ ಆಲಯಕ್ಕೆ ಬಂದು ನಾನು ಹೋಗಿದ್ದೇನೆ ರೀ. ನಮ್ಮ ಲಾ ಆ್ಯಂಡ್ ಆರ್ಡರ್, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನಮಗೆ ಸಹಾಯ ಮಾಡಿದವ್ರಿಗೆ ಒಂದನ್ನು ಸಲ್ಲಿಸ್ತೇನೆ. ಅವ್ರು ಹೇಳಿದ್ರು, ಸರ್ ಸಮಸ್ಯೆ ಆಗೋದಿದ್ದರೆ ನೀವು ಬರಬೇಡ್ರಿ, ನೀವು ಸೀನಿಯರ್ ಇದ್ರಿ, ಮನೇಲಿ ಕೂತ್ಕೊಳ್ರಿ, ಆಯ್ತು ರೀ, ನಿಮ್ಮ ಮಾತು ಕೇಳ್ತೀವಿ ಅಂತ ಹೇಳಿದ್ದೀವಿ. ನಾವು ಯಾವತ್ತೂ ಕಾನೂನನ್ನು ನಮ್ಮ ಕೈಗಳಲ್ಲಿ ತೊಗೊಂಡಿಲ್ಲ. ಅದು ಮಾತ್ರವಲ್ಲದೆ ಸಭೆಯಲ್ಲಿ ಬಂದಿರುವಂಥ ಕಾಣಿಕೆಗಳನ್ನು ಕೂಡ ತಮಗಿಷ್ಟವಾದ ರೀತಿ ಇದಕ್ಕೆ ಸಂಬಂಧಪಡದ ವ್ಯಕ್ತಿಗಳು ಬಂದು ಗವಿಯ ಲಾಕ್ ಮುರಿದು ಅದನ್ನು ತೆಗೆದುಕೊಂಡು ಹೋಗಿದ್ದಾರೆ. ಇದು ಇನ್ನೂ ಕಂಟಿನ್ಯೂ ಆಗ್ತಾಯಿದೆ. ಆಲಯದಲ್ಲಿ ಬಂದಿರುವಂಥ ಕಾಣಿಕೆ ಅವ್ರು ತೆಗೆದುಕೊಂಡು ಹೋಗ್ತಾರೆ. ನಮಗೊಂದು ಸಿಸ್ಟಮ್ ಇರ್ತದೆ ರೀ, ಆ ಸಿಸ್ಟಮಲ್ಲಿ ನಾವು ಕೆಲಸ ಮಾಡಬೇಕು. ನಾನು ತಪ್ಪಿಗಸ್ತನಾದರೆ ನನಗೆ ಲೆಕ್ಕ ಕೇಳೋರು ಇರ್ತಾರೆ. ಅದರಿಂದ ಆ ಒಂದು ತಪ್ಪು ನಾನು ಕಂಡು ಬಂದಲ್ಲಿ ಅದಕ್ಕೆ ಏನು ಭರಿಸಬೇಕಾಗ್ತದೆ ಅದನ್ನು ನಾವು ಭರಿಸ್ತೇವೆ. ಆದರೆ ದಾರಿಗೆ ಹೋಗೋರೆಲ್ಲ, ಸಿಕ್ಕವರೆಲ್ಲ ಲೆಕ್ಕ ಕೇಳಲಿಕ್ಕೆ ಬರೋದಿಲ್ಲ, ನಾನು ಅವ್ರ ಮುಂದೆ ಹೇಳಲಿಕ್ಕೆ ಬರೋಂಗಿಲ್ಲ. ಇದು ಒಂದು ಸಿಸ್ಟಮಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ. ನಿಮ್ಮ ದೂರು ಏನಿದ್ರೂ ಕೂಡ ನೀವು ನಮ್ಮ ಬಿಷಪ್ಗಳಾಗಿರ್ಬೋದು. ಈಗ ಸದ್ಯಕ್ಕೆ ಬಿಷಪ್ ಯಾರು ಅಂತಲೇ ಗೊತ್ತಿಲ್ಲೇನು. ಯಾಕಂದರೆ ಬಿಷಪ್ ಅನಿಲ್ ಕುಮಾರ್ ಸರ್ವಂದ್ ಅವರ ವಿರುದ್ಧವಾಗಿಯೇ ಈ ಕೋರ್ಟ್ ನಮಗೆ ನ್ಯಾಯ ಕೊಟ್ಟಿದೆ. ಅವರು ಬಿಷಪ್ ಅಲ್ಲ, ಡಿಸೋಜ ಥಾಮಸ್ DS ಅಲ್ಲ ಎಂಬುದಾಗಿ ಅವರು ಕೋರ್ಟ್ ನಮಗೆ ಪರಿಗಣಿಸಿದೆ. ಅಂಥ ಸಮಯದಲ್ಲಿ ನಾನು ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಇಲ್ಲರಿ. ನಾವು ನ್ಯಾಯಾಲಯಕ್ಕೆ ನಾವು ಬೆಲೆ ಕೊಡಬೇಕು, ಅವರಿಗೆ ನಾವು ತಲೆ ಬಾಗಿಸ್ಬೇಕು, ಅದನ್ನು ನಾವು ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ನಮ್ಮ ಸಮಿತಿಯ ಸಭಾಪಾಲನಾ ಸಮಿತಿಯ ಎಲ್ಲ ಸದಸ್ಯರಿಗೂ ನಾನು ಭಾಳ ವಂದನೆ ಸಲ್ಲಿಸ್ತೇನೆ. ಅವರು ಈ ಕಷ್ಟದ ದಿವಸಗಳಲ್ಲಿ ನಮ್ಮ ಜೊತೆಗಿದ್ದಾರೆ, ಮೊದಲಿಂದ ಇದ್ದಾರೆ. ಅವರಿಗೆ ಕೊಡಲ್ಪಟ್ಟಂಥ ಕೆಲಸಗಳನ್ನು ಅವ್ರು ಭಾಳ ಸುಂದರವಾದ ರೀತಿಯಲ್ಲಿ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಅದು ಸಮಾಧಾನಕರವಾಗಿಯೇ ಮಾಡ್ತಾಯಿದ್ದೇವೆ ನಾವು. ಅವರೇ ಜನ ಎಷ್ಟೊಂದು ನಮಗೆ ಮಾತಾಡಿದ್ರು ಕೂಡ ನಾವು ಇನ್ನೂ ಸಮಾಧಾನವಾಗಿದ್ದೇವೆ. ಯಾಕೆಂದರೆ ನಾವು ದೇವರ ಸೇವಕರಿದ್ದೇವೆ, ನಮಗೆ ತಾಳ್ಮೆ ಇರ್ತದೆ. ಅದಕ್ಕೋಸ್ಕರ ನಮ್ಮ ತಾಳ್ಮೆ ಇನ್ನೂ ಹೆಚ್ಚಿಗಾಗಲಿ ಅಂತ ಹೇಳಿ ದೇವರಿಗೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ನಮ್ಮ ಸಭಿಕರಲ್ಲಿ ಕೇಳ್ಕೊಳ್ತೇನೆ. ಅದರ ಜೊತೆಗೆ ನಮ್ಮ ಎಲ್ಲ ಸಭಾಪಾಲನಾ ಸಮಿತಿಯವರಿಗೆ ನಾನು ವಂದನೆ ಸಲ್ಲಿಸ್ತೇನೆ. ಸಾಧ್ಯವಾದರೆ ನಮ್ಮ ಸಭಾಪಾಲಕರು ನಮ್ಮ ಹೆಸರು ಇದರಲ್ಲಿ ಬೇಡ ಅಂತ ಒಂದು ವೇಳೆ ಅವರಿಗೆ ತಕರಾರಿದ್ದರೆ ಅವರು ಒಂದು ನಮಗೆ ರಿಕ್ವೆಸ್ಟ್ ಮಾಡಲಿ, ಒಂದು ಲೆಟರ್ ಬರ್ಕೊಡ್ಲಿ, ನಮ್ಮದು ಹೆಸರು ತೆಗೆದು ಬಿಡ್ರಿ ಅಂತ. ಅದರ ಮೇಲೆ ನಾನು ತೆಗೆದು ಬಿಡ್ತೀನಿ, ನನಗೇನು ಸಮಸ್ಯೆ ಇಲ್ಲ ರೀ. ನಿಮಗೆ ಇಷ್ಟ ಇಲ್ಲದ ಪಕ್ಷದಲ್ಲಿ ನೀವು ಒಂದು ನಮಗೊಂದು ಅಪ್ಲಿಕೇಶನ್ ಕೊಡ್ರಿ, ನಮಗೆ ಹೆಸರು ತೆಗೆದು ಬಿಡ್ರಿ, ನಾವು ನಿಮ್ಗೆ ಸಂಬಂಧಪಟ್ಟವರಲ್ಲ ಅಂತ ಬರ್ಕೊಟ್ರೆ ನಾನು ತೆಗೆದು ಬಿಡ್ತೀನಿ. ಹಾಂ, ಇದು ಯಾರು ಹೇಳ್ತಾರೆ ಈ ಮಾತು? ಹಾಂ, ಅವರು ಸಭಾಪಾಲಕರಾಗಿ ಸುಮಾರು 25 ವರ್ಷ ಮೇಲೆ ಆಯಿತು ಸೇವೆ ಮಾಡ್ತಾಯಿದ್ದಾರೆ. ನನಗೆ ತಿಳಿದ ಪ್ರಕಾರ, ನನ್ನ ವಯಸ್ಸಿಗೆ 64, ನನಗೆ ತಿಳಿದ ಪ್ರಕಾರ ಹುಟ್ಟಿದಂದಿನಿಂದ ನಾವು ಇಲ್ಲೇ ಬೆಳೆದಿದ್ದೇವೆ. ನವಂಬರ್ ಮೊದಲನೇ ವಾರದಲ್ಲಿ ದಾರೂರು ಜಾತ್ರೆಗಿಂತ ಮೊದಲು ಈ ಒಂದು ಸುಗ್ಗಿ ಹಬ್ಬವನ್ನು ನಾವು ಮಾಡ್ತೇವೆ. ಎಂದು ನಾವು ದಾರೂರು ಜಾತ್ರೆ ಆದಮೇಲೆ ಈ ಸುಗ್ಗಿ ಹಬ್ಬ ಮಾಡಿಲ್ಲ. ಇದು ನಮ್ಮದೊಂದು ಪ್ರಾಕ್ಟೀಸ್ ಇದೆ. ಅದಕ್ಕೋಸ್ಕರ ನಾವು ಇದನ್ನು ಮೊದಲನೇ ವಾರದಲ್ಲೇ ಮಾಡ್ತೇವೆ. ಈಗಾಗಲೇ ಎಲ್ಲ ಪೂರ್ವ ಸಿದ್ಧತೆಗಳನ್ನು ನಾವು ಮಾಡಿದ್ದೇವೆ. ಅದು ಆಯ್ತು ಸರ್, ಬಟ್ ಅವ್ರು ಏನು ಹೇಳ್ತಾರೆ, ನೆಲ್ಸನ್ ಸುಮಿತ್ರ ಅವರು ನಮ್ಮ DSL ಅವರನ್ನು ನಾವು DS ಅಂತ ಒಪ್ಕೊಳ್ಳೋದಿಲ್ಲ. ನಾನು ಅವ್ರ ಅಧೀನದಲ್ಲಿ ಕೆಲಸ ಮಾಡ್ತಾಯಿಲ್ಲ. ನಾನೇನಿದ್ರು ಥಾಮಸ್ ಅವರು DS ಆಗಿದ್ದಾರೆ, ಅವ್ರ ಅಧೀನದಲ್ಲಿ ಕೆಲಸ ಮಾಡ್ತೀನಿ. ನಮ್ಮ ಬಿಷಪ್ ಅವರು ಅನಿಲ್ ಸರ್ವಂದ್ ಅವರು ಇದ್ದಾರೆ ಅಂತ ಹೇಳಿಕೆ ಕೊಡ್ತಾರೆ.
ಅದು ಅವ್ರ ಪ್ರಾಬ್ಲಮ್ ರೀ. ಅವರು ಹೇಳಲ್ರಕ್ಕ ಒಂದು ವೇಳೆ ಅವ್ರು ನನಗೆ DS ಅಂತ ಅವರು ಪರಿಗಣಿಸ್ತಾ ಇಲ್ಲ ಅಂದ್ರೆ ಅದು ಅವ್ರ ಸಮಸ್ಯೆ, ಅದು ನಂದಲ್ಲ ಅದು. ಯಾಕಂದರೆ ಕಾನೂನು ಈ ಬೀದರ್ DS ನೆಲ್ಸನ್ ಸುಮಿತ್ರಾ ಅಂಥೇಳೇ ಕಾನೂನು ಕೊಟ್ಟಿದೆ, ನಿಮ್ಮ ಪರ ನ್ಯಾಯಾಲಯ ಕೊಟ್ಟಿದೆ. ನಮ್ಮ ಆದೇಶ ಭಾರತದ ನ್ಯಾಯಾಲಯ ಕೊಟ್ಟಿದೆ. ಈಗ ಭಾರತದ ನ್ಯಾಯಾಲಯದ ಮುಂದೆ ನಾವು ಸಭಿಕರೂ ನಾವು ತಲೆಬಾಗಬೇಕು, ನಾವು ಚರ್ಚಿದ್ದರೂ ತಲೆಬಾಗಬೇಕು, ಸಂಸ್ಥೆಗಳು ಕೂಡ ತಲೆಬಾಗಬೇಕು. ಇರಲಿ, ನಮ್ಮದು ಪ್ರೈವೇಟು ಆರ್ಗನೈಸೇಷನ್ಸ್ ಇರ್ತದೆ, ಆದರೆ ನ್ಯಾಯಾಲಯಕ್ಕೊಂದು ಬೆಲೆ ಇರ್ತದೆ, ನ್ಯಾಯಾಲಯಕ್ಕೆ ಒಂದು ನಾವು ಗೌರವ ಮಾಡುವಂಥ ಒಂದು ವಿಷಯ ಇರ್ತದೆ, ಅದಕ್ಕೆ ನಾವು ಮಾಡಬೇಕಾಗ್ತದೆ. ನೀವು ಹೇಳಿದ ಕೆಲವು ಜನರ ಹೆಸರು ಹೇಳಿದ್ರು, ಅವರು ತಮ್ಮ ಅಭಿಪ್ರಾಯಗಳನ್ನು ಜನರ ಮೇಲೆ ಯಾಕೆ ಹೇಳ್ತಾ ಇದ್ದಾರೆ? ಅವ್ರದ್ದು ಏನೋ ಸ್ವಂತದ ಏನೋ ಪರ್ಸ್ನಲ್ ಇಂಟ್ರೆಸ್ಟ್ ಇರಬೇಕು. ಅವರು ಬಂದಾಗಿನಿಂದ ಸುಮಾರು 9-10 ತಿಂಗಳಿಂದ ಇದು ನಡೀತಾ ಇದೆ. ಇವ್ರುಗಳಿಂದೇ ಇದು ಪ್ರಾಬ್ಲಮ್ ಆಗ್ತಾಯಿದೆ. ಮತ್ತು ಇನ್ನೊಂದು ವಿಷಯ, ನಾನು ಕೋರ್ಟಿಗೆ ನಾನು ಮೊದಲು ಹೋದವಲ್ಲ ನೋಡ್ರಿ. ಇದೆಲ್ಲ ಯಾಕಾಯಿತು ಅಂದರೆ, ಯಾವಾಗ ನ್ಯಾಯಾಲಯಗಳಲ್ಲಿ ಕೋರ್ಟ್ ಕೇಸ್ಗಳು ಪೆಂಡಿಂಗ್ ಇರ್ತದೆ ಆವಾಗ ಯಾರೂ ಆ್ಯಕ್ಷನ್ ಮಾಡಬಾರ್ದು, ಯಾವ ಆ್ಯಕ್ಷನ್ನೂ ಮಾಡಬಾರ್ದು. ಅದು ಇನ್ನೂ ಕೋರ್ಟ್ನಲ್ಲಿ ಇನ್ನೂ ಬಿದ್ದಿದೆ. ಆವಾಗಲೇ ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡಿ ಬದಲಿಗಳನ್ನು ಮಾಡ್ತಾರೆ, ಟ್ರಾನ್ಸ್ಫರ್ಗಳನ್ನು ಮಾಡ್ತಾಯಿದ್ದಾರೆ, ಆ್ಯಕ್ಷನ್ಗಳನ್ನು ಮಾಡ್ತಾಯಿದ್ದಾರೆ, ಹರಾಸ್ಮೆಂಟ್ ಮಾಡ್ತಾಯಿದ್ದಾರೆ. ಇದು ತಪ್ಪಾಗ್ತದೆ. ನಾವು ನ್ಯಾಯಾಲಯಕ್ಕೆ ಬೆಲೆ ಕೊಡಬೇಕು, ನಾವು ದೊಡ್ಡವರಲ್ಲ. ಈಗ ನೀವು ಹೇಳಿದಾಗೆ ಆಲಯಕ್ಕೆ ಬರುವಾಗ ಅಡೆತಡೆ ಮಾಡಿದ್ರು, ಈಗ ನಾಳೆ ದಿವಸ ನೀವು ಸ್ತೋತ್ರ ಕಾಣಿಕೆ ನೀವು ಆರ್ಗನೈಸ್ ಮಾಡ್ತಾ ಇದ್ರಿ, ನಾವು ಅದಕ್ಕೆ ಅಡೆತಡೆ ಮಾಡಿದ್ರೆ ಹೆಂಗೆ ಅಂತ ಅದಕ್ಕೆ ಅಡೆತಡೆ ಮಾಡಿದ್ರೆ ನಾವು ಏನಿಲ್ಲ, ಜನರು ಏನು ತೀರ್ಮಾನ ತಗೋಬೇಕು? ಬರಬೇಕು. ನಾವು ಅದಕ್ಕೆ ಪೂರ್ವ ಸಿದ್ಧತೆ ಅಂತ ಹೇಳಿದಲ್ಲ. ಇವಾಗ ನಾವು ಸಂಬಂಧಪಟ್ಟಂಥ ಪೊಲೀಸ್ ಠಾಣೆಗಳಿಗೆ ಅಧಿಕಾರಿಗಳು ಪ್ರತಿ ವರ್ಷ ಕೊಡ್ತೇವೆ ನಾವು. ಅದು KEB ಆಗಿರ್ಬೋದು, ಅದು ಟ್ರಾಫಿಕ್ ಪೊಲೀಸ್ ಆಗಿರ್ಬೋದು, ಅದು ತಹಸೀಲ್ದಾರ್ ಅವರು ಆಗಿರ್ಬೋದು, ಹೀಗೆ ಈ ಎಲ್ಲ ಕನ್ಸರ್ನ್ ಪೊಲೀಸ್ ಸ್ಟೇಷನ್ಗಳಿಗೆ ನಾವು ಪ್ರತಿ ವರ್ಷದ ಪ್ರಕಾರ ಮಾಹಿತಿ ನಾವು ಸಲ್ಲಿಸಿ ಪರ್ಮಿಷನ್ ತೊಗೊಳ್ತೀವಿ, ಆಪ್ಟೇನ್ ಮಾಡ್ತೀವಿ. ಇದು ಸಾಧಾರಣವಾಗಿ ಅವರು ಯಾವಾಗಲೂ ಮಾಡ್ತಾರೆ, ನಮಗೆ ಸಹಕಾರನೇ ಮಾಡಿದ್ದಾರೆ, ಡಿಪಾರ್ಟ್ಮೆಂಟು ಮಾಡ್ತಾರೆ ಅನ್ನುವಂಥ ನಂಬಿಕೆ ಇದೆ. ಅಂಥ ಸಮಸ್ಯೆಗಳು ಏನು ತಲೆ ದೂರಲಿಕ್ಕಿಲ್ಲ ಅನಿಸ್ತದೆ. ದೇವ್ರ ಸ್ಥಳದ ದೇವರು ನಮಗೆ ಅದೆಲ್ಲ ಬರ್ಕೊಡಂಗಿಲ್ಲ ಅಂತ ನಾನು ಅನ್ನಿಸ್ತದೆ. ಒಂದು ವೇಳೆ ದೇವರ ಆವರಣದಲ್ಲಿ, ಆಲಯದ ಆವರಣದಲ್ಲಿ ಬಂದು ಏನಾದರೂ ಅಂತ ಜಗಳ ತಂಟೆ ಮಾಡಿದ್ರೆ ಕಾನೂನು ಏನು ಕ್ರಮ ತಗೊಳ್ಳಿ. ಯಾಕಂದರೆ ಕಾನೂನು ಅಂತ ಒಂದು ಇದೆಯಲ್ಲ, ಅವರು ಏನು ಮಾಡ್ತಾರೋ ಮಾಡಲಿ. ನಾನು ಅವತ್ತಿಗೂ ಹೇಳಿದ್ದೀನಿ ಫಸ್ಟ್ ಡೇ, ನೋಡ್ರಿ, ಬಾಂಬೆ ಹೈಕೋರ್ಟಲ್ಲಿ ವಿವಿಧ ಕೋರ್ಟ್ಗಳಲ್ಲಿ ಕೇಸ್ ಪೆಂಡಿಂಗ್ ಇದೆ. ಆ ಕೇಸ್ ಮುಗಿದ ಮೇಲೆ ನಾನು ಒಂದು ವೇಳೆ ಕೇಸ್ ಅವ್ರ ಪರವಾಗಾದರೆ ನಾನು ನಿಮಗೆ ಕರೆದು ಚಾರ್ಜ್ ಕೊಟ್ಟು ಹೋಗ್ತೀನಿ ಅಂತ ಹೇಳಿದ್ದೇನೆ. ಇವತ್ತಿಗೂ ನನ್ನದು ಅದೇ ಸ್ಟೇಟ್ಮೆಂಟು. ನಾಳೆ ಗುಲ್ಬರ್ಗನಲ್ಲಿ ಹೈಕೋರ್ಟಲ್ಲಿ ಕೇಸ್ ಇದೆ. ಒಂದು ವೇಳೆ ಅವರಾದರೆ ನಾವೆಲ್ಲ ಸಿದ್ಧತೆ ಮಾಡಿದ್ದೀವಿ, ಅವರೇ ಬಂದು ಮಾಡಿ ನಾನು ಹೋಗ್ತೀನಿ. ನಮ್ಮ ಕಮಿಟಿ ಇರ್ತದೆ, ಕಮಿಟಿಗೆ ಯಾರು ಏನು ಮಾಡ್ಲಿಕ್ಕೆ ಬರೋಂಗಿಲ್ಲ, ನಮ್ಮ ಕಮಿಟಿ ಇರ್ತದೆ. ಆ ಕಮಿಟಿಯವರಿಗೆ ತೊಗೊಂಡು ಅವ್ರ ಸಹಕಾರದಲ್ಲಿ ನೀವೇ ನಡೆಸ್ಬೋದು. ಒಂದು ವೇಳೆ ನನಗೆ ನಿನ್ನ DS ಅಲ್ಲ ಹೋಗಂದರೆ ಸಂತೋಷವಾಗಿ ಹೋಗ್ತೀನಿ. ನನಗೆ ಸ್ತೋತ್ರ ಕಾಣಿಕೆ ಹಬ್ಬದ ಅದನ್ನು ಮುಂದುವರಿಸ್ಬಿಡ್ರಿ, ತಡೆಬೇಡ್ರಿ ಅಂತ ನಿಮ್ಮ ಅಭಿಪ್ರಾಯ? ಮುಂದುವರ್ಸೋದಿಲ್ಲ. ಯಾಕಂದರೆ ದಾರು ಜಾತ್ರೆಗಿಂತ ಮೊದಲೇ ಆಗ್ತದೆ ರೀ, ಅದು ನಮ್ಮ ವಾಡಿಕೆ ಇದೆ. ಈ ರೀತಿಯಾಗಿ ನಾನು ಹೇಳಲಿಕ್ಕೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಇನ್ನೂ ಕೆಲವರು ನಮ್ಮಲ್ಲಿ ಮಾತನಾಡ್ತಾರೆ, ನಮ್ಮ ಹಿರಿಯರಿದ್ದಾರೆ, ನಮ್ಮ ಡಿಸ್ಟ್ರಿಕ್ಟ್ ಲೀಡರ್ ಇದ್ದಾರೆ, ಆಮೇಲೆ ನಮ್ಮ ಪ್ರಾಪರ್ಟಿ ಕಮಿಟಿ ಚೇರ್ಮನ್ ಇದ್ದಾರೆ, ಚಂದು ಕಮಿಟಿ ಮೆಂಬರ್ ಇದ್ದಾರೆ, ನಮ್ಮ ಸೆಕ್ರೆಟರಿ ಅವರಿದ್ದಾರೆ, ಮತ್ತು ವಿವಿಧ ಕಮಿಟಿಯ ಮೆಂಬರ್ಗಳಿದ್ದಾರೆ ಇಲ್ಲಿ. ಅವರೆಲ್ಲ ನಮ್ಮ ಉದ್ದೇಶ ಏನಂದರೆ ಸಭೆಯಲ್ಲಿ ಸಮಾಧಾನ ಇರಬೇಕು, ನಾವು ಒಳ್ಳೆಯವರಾಗಿ ಬದುಕಬೇಕು. ನನಗೆ ಬೊಟ್ಟು ತೋರಿಸಿ ಮಾತಾಡೋದ್ರಿಂದ ನನಗೇನು ಆಗೋದಿಲ್ಲ ರೀ. ಅದಕ್ಕೋಸ್ಕರ ಮನುಷ್ಯನಿಗೆ ನಾವು ತೀರ್ಪು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವು ದೇವರಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥನೆಪೂರ್ವಕವಾಗಿ ಈ ಕಾರ್ಯ ಹಮ್ಮಿಕೊಂಡಿದ್ದೇವೆ, ಮತ್ತು ಇದು ಮಾಡ್ತೇವೆ. ನಮ್ಮ ಕಮಿಟಿಯವರು ನಮ್ಮ ಜೊತೆಗಿದೆ. ಎಲ್ಲಕ್ಕಿಂತ ಮಿಗಿಲಾಗಿ ದೇವರ ಸಹಾಯ ಮತ್ತು ನಮ್ಮ ಲಾ ಆ್ಯಂಡ್ ಆರ್ಡರ್, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನಮ್ಮ ಸಂಘಟಿದ್ದಾರೆ. ಅದಕ್ಕೋಸ್ಕರ ನಾವು ಯಾವ ಭಯ ಇಲ್ಲದೆ ಸಂತೋಷವಾಗಿ ಅದರಲ್ಲಿ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಇಷ್ಟು ಹೇಳಿ ನಾನು ಈ ನನ್ನ ಮಾತನ್ನು ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ನಾನು ರೆವರೆಂಡ್ ನೆಲ್ಸನ್ ಸುಮಿತ್ರಾ, ಸೀನಿಯರ್ ಪಾಸ್ಟರ್, ಹಿರಿಯ ಬೋಧಕ ಮತ್ತು ಜಿಲ್ಲಾ ಮೇಲ್ವಿಚಾರಕ ಬೀದರ್ ನಾರ್ತ್, ಹೀಗಂತ ಹೇಳ್ತಾ ನಮ್ಮ ಸಮಸ್ತ ಬೀದರ್ ಜಿಲ್ಲೆಯ ಎಲ್ಲ ಸಭಿಕರಲ್ಲಿ ಮತ್ತು ಎಲ್ಲ ನಮ್ಮ ಓಣೆಯ ಹೆಣ್ಮಕ್ಕಳಲ್ಲಿ ಕೇಳಿಕೊಳ್ಳೋದೇನೆಂದರೆ, ನೀವೆಲ್ಲರೂ ಇದರಲ್ಲಿ ಸಕ್ರಿಯವಾಗಿ ಬರ್ರಿ, ದೇವ್ರ ಮೇಲೆ ನಂಬಿಕೆ ಇಟ್ಟು ಬರ್ರಿ. ನಾವು ಇದನ್ನು ಒಟ್ಟಾಗಿ ಸೇರಿ ದೇವರಿಗೆ ಕೃತಜ್ಞತಾ ಸ್ತೋತ್ರ ಮಾಡೋಣ, ಸಂತೋಷ ಪಡೋಣ, ಉಲ್ಲಾಸ ಪಡೋಣ. ಇದನ್ನು ನಾವು
ನಮಗೆ ಕೊಟ್ಟಿನ ಟೈಮ್ ನಾವು ಹಾಳು ಮಾಡ್ಕೋಬಾರ್ದು ರೀ. ಲೈಫ್ ಈಸ್ ವೆರಿ ಶಾರ್ಟ್, ವಿ ಶುಡ್ ನಾಟ್ ಸ್ಪಾಯ್ಲ್ ಇಟ್. ನಾವು ನಮ್ಮ ಚಿಕ್ಕದಾಗಿರುವಂಥ ಜೀವಿತ ಸುಂದರವಾಗಿ ಜೀವಿಸಬೇಕು, ಸಂತೋಷವಾಗಿ ಎಲ್ಲರೊಟ್ಟಿಗೆ ಬೆರೆತು ಜೀವಿಸಬೇಕು. ನನಗೆ ಹೇಳಬೇಕಾದ್ರೆ ಭಾಳಷ್ಟಿದೆ. ಭಾಳಷ್ಟು ಜನ ನನಗೆ ಏನೇನೋ ಅಂದರೂ ಕೂಡ ನಾನು ತಲೆಗೆ ಹಾಕ್ಕೊಂಡಿಲ್ಲ. ಅದು ನಾನು ಸರ್ಕಾರಕ್ಕೆ ಅಥವಾ ನ್ಯಾಯಾಲಯಕ್ಕೆ ಹೋಗಿ ನಾನು ಅದನ್ನು ನನಗೆ ನ್ಯಾಯ ಕೊಡ್ರಿ ಇಂಥ ವಿಷಯಗಳಲ್ಲಿ ಅಂತ ಕೇಳ್ಬೋದು. ಆದರೆ ಎಲ್ಲರೂ ನನ್ನವರೇ ಇದ್ದಾರೆ. ಆಗ್ತದೆ, ಹೆಚ್ಚು ಕಡಿಮೆ ಆಗ್ತದೆ. ಆದರೂ ನಾವು ದೊಡ್ಡ ಮನಸ್ಸು ಮಾಡಿ ನಾನು ಸಭಾ ಪಾಲಕ ಅಲ್ಲ, ತಂದೆ ಜಾಗದಾಗ ಇರ್ತೀನಿ. ಅಂಥದ್ದು ಏನಾದ್ರು ಇದ್ದರೆ ಅವ್ರು ಬಂದರೆ ದೇ ಆರ್ ಮೋಸ್ಟ್ ವೆಲ್ಕಮ್. ಇದಕ್ಕಿಂತ ಮತ್ತೇನು ಹೆಚ್ಚಿಗೆ ಏನು ಹೇಳಲಿಕ್ಕೆ ಆಗೋದಂಗಿಲ್ಲ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಎವ್ರಿ ಒನ್ ಆಫ್ ಅಸ್. ಸುಮಾರು ಸಂಡೇಸ್ ನಾನು ಆಲಯಕ್ಕೆ ಬಂದಿದ್ದೇನೆ. ನಾನು ಬಂದು ವೆಸ್ಟ್ರಿಯಲ್ಲಿ ಕೂತ್ಕೊಂಡು ನಮ್ಮ ಸಭಾಪಾಲಕರುಗಳಿಗೆ ರೆಡಿ ಆಗ್ರಿ, ನಾವು ಆಲ್ಟ್ರ್ ಮೇಲೆ ಹೋಗೋಣ ಎಂಬುದಾಗಿ ಹೇಳಿದಾಗ ಅವರು ನಾನು ಬಂದ ತಕ್ಷಣ ಅವರು ಹೊರಗಡೆ ಓಡೋಗಿಬಿಡ್ತಾರೆ. ಐ ಡೋಂಟ್ ನೋ ಅದ್ರ ಬಗ್ಗೆ ಏನು ಅವ್ರದ್ದು ಅನಿಸಿಕೆ ಅದ ನನಗೆ ಗೊತ್ತಿಲ್ಲ. ಯಾಕೆ ಹೋಗ್ತಾರೋ ನನಗೆ ಒತ್ತಿಗೆ ತಿಳಿದಿಲ್ಲ. ಯಾಕಂದರೆ ಅದು ಅವ್ರ ಕೆಲಸ. ಇಲ್ಲಿ ಅವರು ಅಪಾಯಿಂಟ್ ಆಗಿದ್ದಾರೆ, ಇವರು ಅಲ್ಲಿ ಕೆಲಸ ಮಾಡಬೇಕು. ಅವ್ರು ಬಿಟ್ಟು ಹೋಗ್ತಾರೆ. ಇದು ಅವರಿಗೆ ಅವಮರ್ಯಾದೆ ಆಗುವಂಥ ಕೆಲಸ ಆಗ್ತಾಯಿದೆ. ಸಭಿಕರು, ನಿಜವಾದ ಭಕ್ತರು ಯಾರು ನನಗೆ ಇವತ್ತಿಗೂ ಒಂದು ಮಾತಾಡಿಲ್ಲ. ಆದರೆ ಸಭಾಪಾಲಕರುಗಳು ಆಲಯವನ್ನು ಬಿಟ್ಟು ಆರಾಧನೆಯನ್ನು ಬಿಟ್ಟುಕೊಟ್ಟು ಹೋಗೋದು ಇದು ಸರಿಯಲ್ಲ. ನನಗೂ ಅವ್ರಿಗೂ ಪರ್ಸ್ನಲ್ ಏನೂ ಇದು ಇಲ್ಲ, ಸಮಸ್ಯೆ ಇಲ್ಲ. ಪರ್ಸ್ನಲ್ ಏನು ಸಮಸ್ಯೆ ಇಲ್ಲ. ನಾವು ಸೇವೆ ಮಾಡೋರಿದ್ದೇವೆ, ಸೇವೆ ಮಾಡಬೇಕು. ವೈಯಕ್ತಿಕ ಏನಾರ ಇದ್ದರೆ ಆಲಯದ ಹೊರಗೆ ನಾವು ಅದನ್ನು ಸರಿಪಡಿಸ್ಕೊಳ್ಳುವ. ಅದು ಬಿಟ್ಟುಕೊಟ್ಟು ನಾವು ಆಲಯದಲ್ಲಿ ಕಚ್ಚಾಡುವಂಥದ್ದು ಇದು ಮಾಡುವಂಥದ್ದು ಸರಿಯಲ್ಲ. ಈ ವಿಷಯ ಕೂಡ ನಾನು ಸಭಿಕರ ಗಮನಕ್ಕೆ ತರ್ತಾ ಇದ್ದೇನೆ. ದಯಮಾಡಿ ಇದ್ರ ಬಗ್ಗೆ ಆಲೋಚನೆ ಮಾಡಿರಿ, ಪ್ರಾರ್ಥನೆ ಮಾಡಿ ಅಷ್ಟೇ. ಮತ್ತು ಅದಕ್ಕಿಂತ ಹೆಚ್ಚು ನಾವು ಏನು ಮಾತಾಡಲಿಕ್ಕೆ ಬರೋಂಗಿಲ್ಲ. ನಾವು ಏನು ಮಾಡಿದ್ರೂ ಮತ್ತೆ ಪ್ರಾರ್ಥನೆಯೇ ಮಾಡಬೇಕು. ಎಲ್ಲ ಸರಿ ಮಾಡುವಂಥ ದೇವರಿದ್ದಾನೆ. ಅದಕ್ಕೋಸ್ಕರ ಈ ವಿಷಯಗಳಲ್ಲಿ ದೇವರು ನಮಗೆ ಸಹಾಯ ಮಾಡಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಜೈ ಕ್ರಿಸ್ತ. ಥ್ಯಾಂಕ್ ಯು. ಕ್ರೈಸ್ತ ಬಾಂಧವರೇ, ತಮ್ಮೆಲ್ಲರಲ್ಲಿ ವಿನಂತಿಸುವುದೇನೆಂದರೆ, ನಾನು ಜೇಮ್ಸ್ ನಾರಾಯಣ್ ಕೆನಡಿ, ಬೀದರ್ ಸೆಂಟ್ರಲ್ ಚರ್ಚ್ ಸೆಕ್ರೆಟರಿಯಾಗಿ ಒಂದೆರಡು ವಿಷಯ ಮಾತಾಡಬೇಕಂತ ಬಯಸ್ತೇನೆ. ಏನೆಂದರೆ, ಪ್ರತಿ ವರ್ಷ ಧಾರವಾಡ ಜಾತ್ರೆಗಿಂತ ಮುಂಚಿತವಾಗಿ ಸುಗ್ಗಿ ಹಬ್ಬ ಆಗುತ್ತದೆ. ಆದರೆ ಕೆಲವೊಂದು ಜನರು ಈ ಸುಗ್ಗಿ ಹಬ್ಬವನ್ನು ಜಾತ್ರೆ ನಂತರ ಮಾಡಬೇಕೆಂದು ಬಯಸ್ತಾ ಇದ್ದಾರೆ. ಅದು ತಪ್ಪಾಯ್ತದೇನೋ ಅಂತ ನನ್ನ ಅನಿಸಿಕೆ. ನಾವೆಲ್ಲ ಕಮಿಟಿದವರು ಕೂಡಿ ಈ ಸುಗ್ಗಿ ಹಬ್ಬವನ್ನು ಮಾಡಲು ಸಿದ್ಧವಾಗಿದ್ದೇವೆ. 8ನೇ ತಾರೀಕು ಫಿಕ್ಸ್ ಮಾಡಿದಕ್ಕೋಸ್ಕರ ಅವರು ನಮ್ಮ ಬಗ್ಗೆಯಲ್ಲಿ ಗೊಂದಲ ಎಬ್ಬಿಸಿ ಈ ವಾತಾವರಣ ಮಾಡಿದ್ದಾರೆ. ಓಕೆ. ರೆವರೆಂಡ್ ತುಕಾರಾಮ್ ಅಯ್ಯನವರು ಮತ್ತು ರೆವರೆಂಡ್ ಜಾನ್ ರೂಪಸ್, ಇಮಾನುವೆಲ್ ಪ್ರದೀಪ್ ಇವರು ಈ ಥರ ಜನರಿಗೆ ಗೊಂದಲ ಎಬ್ಬಿಸಿ ಈ ಥರ ಅಡ್ಡಿ ಮಾಡ್ತಾಯಿದ್ದಾರೆ. ದಯಮಾಡಿ 8ನೇ ತಾರೀಕು ಸಾರ್ವಜನಿಕರಿಗೆಲ್ಲರೂ ತಿಳಿಸಿದೆವು. 8ನೇ ತಾರೀಕು ಖಚಿತವಾಗಿ ಸುಗ್ಗಿ ಹಬ್ಬ ಮಾಡೇ ಮಾಡ್ತೀವಿ. ಧನ್ಯವಾದಗಳು. ಎಲ್ಲ ಬೀದರ್ ಕ್ರೈಸ್ತ ಬಾಂಧ ಅಣ್ಣ ತಮ್ಮರಿಗೆ, ಅಕ್ಕ ತಂಗಿರಿಗೆ ನಮ್ಮ ಒಂದೇನೆ ಹೇಳ್ತೀನಿ. ನನ್ನ ಹೆಸರು ಆಲ್ಬರ್ಟ್ ಕೋಟೆ ಅಂತೇಳಿ, ನಾನು ಡಿಸ್ಟ್ರಿಕ್ಟ್ ಲೀಡರ್ ಆಗಿದ್ದೀನಿ. ನಮ್ಮ ನೆಲ್ಸನ್ ಸುಮಿತ್ರಾ DS ಅವರು ಹೈಕೋರ್ಟ್ ಪ್ರಕಾರ, ಅವ್ರ ಆದೇಶ ಪ್ರಕಾರ ಅವ್ರು ಕೆಲಸ ಮಾಡ್ತಾಯಿದ್ದಾರೆ. ಈಗಾಗಲೇ ಒಂದು ವಿಲೇಜ್ ಪಾಸ್ಟರ್ಸ್ ಆಗಲಿ, ನಮ್ಮ ಸೆಂಟ್ರಲ್ ಚರ್ಚ್ ಪಾಸ್ಟರ್ ಆಗಲಿ ಒಂದು ಹೇಳಿಕೆ ಕೊಟ್ಟಾರ. ಸುಗ್ಗಿ ಹಬ್ಬ ಮಾಡಬಾರ್ದು ಅಂಥೇಳಿ. ಅದು ತಪ್ಪದ. ಅದು ಪ್ರತಿ ವರ್ಷ ಸುಗ್ಗಿ ಹಬ್ಬ ಧಾರ್ಮಿಕಿನ ಮೊದಲೇ ಆಗ್ತದೆ. ಇವತ್ತು ಇವ್ರು ಸುಗ್ಗಿ ಹಬ್ಬ ಬೇಡ ಅಂತಾರೆ, ನಾಳೆಗೆ 25ನೇ ಡಿಸೆಂಬರ್ ಭೀ ಬೇಡ ಅಂತಾರೆ. ಇವ್ರದ್ದು ಕೇಳೋಕ್ಕಾಗಲ್ಲ. ಸಮಾಜ ಅನ್ನೋದು ಅಂದ್ರೆ ಚರ್ಚಿನ ಹಿತಕ್ಕಾಗಿ ಕೆಲಸ ಮಾಡಲಿ. ಸಮಾಜಾಗಿನ ಪ್ರತಿಯೊಂದು ವ್ಯಕ್ತಿ 8ನೇ ತಾರೀಕು ಸುಗ್ಗಿ ಹಬ್ಬಕ್ಕೆ ಬಂದು ಜಾಯಿನ್ ಆಗಲಿ. ನಮ್ಮ ಅನಿಲ್ ಸರ್ವನ್ ಬಿಷಪ್, ನಮ್ಮ ಬೀದರ್ ಕೋರ್ಟ್ ಪ್ರಕಾರ ಅವ್ರು ಬಿಷಪ್ ಅಲ್ಲ ಅಂತ ನಮ್ಗೆ ಅನ್ನಿಸ್ತದೆ. ಕೋರ್ಟ್ ಆದೇಶ ಬೀದರ್ದಾಗ DS ನೆಲ್ಸನ್ ಅವ್ರು ಗೆದ್ದಿದ್ದಾರೆ ರೀ, ಇವ್ರು ಬಿಷಪ್ ಅಲ್ಲ ಅಂಥೇಳಿ. ಅವ್ರು ಒಂದು ವೇಳೆ ಬಿಷಪ್ ನೆಲ್ಸನ್ ಸುಮಿತ್ರಾ ಅವ್ರ ಕೇಸ್ ಸೋತರು ಬಿಟ್ಟು ಹೋಗ್ತಾರೆ, ಅವ್ರಿಗೆ ತೊಂದರೆ ಇಲ್ಲ. ಇವ್ರು ಗಡಿ ಅಲ್ಲೋರು ಬರೋಣ ತೊಂದರೆ ಮಾಡೋದು, ಒಂದು ವ್ಯಕ್ತಿಗೆ ಪರ್ಸ್ನಲ್ ಹರಾಸ್ಮೆಂಟ್ ಮಾಡೋದು ತಪ್ಪಾಗ್ತದ್ದು. ಹಳ್ಳಿ ಪಾಸ್ಟ್ ಕರ್ಸೋದು. 150 ಜನ ಸೇರಿ, 150ಕ್ಕೂ ಅಧಿಕ ಜನ ಪಾಸ್ಟರ್ಸ್ ಎಲ್ಲ ಸೇರಿ ಅವರನ್ನ ನಾವು DS ಅಂತ ನಾವು ವ್ಯಾಲಿಡ್ ಮಾಡಲ್ಲ. ನಮ್ಮ DS ಏನೇ ಇದ್ರು ಇವರು
ಜಾನ್ ಥಾಮಸ್ ಥಾಮಸ್ ಅವ್ರು ಹೇಳ್ತಾರ, ಅನಿಲ್ ಸರ್ವಂತ್ ಅವರೇ ನಮ್ಮ ಬಿಷಪರ ಅಂತ ಹೇಳ್ತಾರ ಅವರು. ಅವರು ಆರ್ಡರ್ ಅವ್ರ ಪ್ರಕಾರ ಅವ್ರು ಯಾವಾಗ ಹೇಳ್ತಾರ ಅವಾಗ ನಾವು ಸ್ತೋತ್ರ ಕಾಣಿಕೆ ಮಾಡ್ತೀವಿ. ಇವರು ವಿನಾಕಾರಣ ನಮಗೆ ಮಾಹಿತಿ ಇಲ್ಲದೆ ನಮಗೆ ಗೊತ್ತಿಲ್ದೇ ನಮ್ಮ ಹೆಸರು ಮಿಸ್ಯೂಸ್ ಮಾಡ್ಕೊಂಡ್ರ, ಪಾಂಪ್ಲೆಟ್ನಾಗೆಲ್ಲ ಹಾಕೊಂಡಾರ, ನಮಗೆ ಅದ್ರಲ್ಲಿಂದ ಹರಾಸ್ಮೆಂಟ್ ಆಗ್ಲತ್ತಂತ ಉಲ್ಟಾ ಈ ರೀತಿ ಹೇಳಿಕೆ ಕೊಟ್ಟಾರ. ಅದು ತಪ್ಪದ ಮೇಡಮ್ ಅವ್ರ ಹೇಳಿಕೆ. ಒಂದು ರೀತಿಲಿ ಬೇರೆ ರೀತಿ ಸಂದೇಶ ನಡೆದ ಸರ್. ಈಗ ಗೊಂದಲ ಜನರಿಗೆ ಏನು ಇವ್ರು ಮಾಡತ್ತಾರ ಅಂತ ಆಗ್ಬೇಕಾ, ಮಾಡತ್ತಿಲ್ಲ ಅಂತ ಆಗ್ಬೇಕಾ? ಈಗ ನೀವು ಕರೆ ಏನು ಕೊಡ್ಲತ್ತರ, ನೀವು ಬರ್ರಿ ನೀವು ಕರೆ ಕೊಡ್ತಾರ, ಅವ್ರು ಬರಬೇಡ ಅಂತ ಕರೆ ಕೊಡ್ಲತ್ತಾರ. ಆ್ಯಸ್ ಪರ್ ರೂಲ್ ಪ್ರಕಾರ ಇವ್ರು ಇದ್ದಾರೆ. ನಮ್ಗೆ ಕಾನ್ಫರೆನ್ಸ್ ಪ್ರಕಾರ ಅವ್ರು ಹೇಳತ್ತಿರ್ಬೇಕು. ಸ್ತೋತ್ರ ಕಾಣಿಕೆ ಡೆಫ್ರೆಂಟ್ ಆಯ್ತದ ರೀ. ಅವು ಎಷ್ಟೇ 100 ಮಂದಿ ಬರಲಿ 500 ಮಂದಿ ಬರಲಿ ಸ್ತೋತ್ರ ಕಾಣಿಕೆ ಆಗೋದು ಖಚಿತ್ತು. ವಿಲೇಜ್ ಪಾಸ್ಟರಿಗೆ ಸೆಂಟ್ರಲ್ ಚರ್ಚಿಗೆ ಸಂಬಂಧ ಇಲ್ಲ. ಅವರು ಬರಬಾರ್ದು. ಅವ್ರವ್ರ ಏರಿಯಾದಾಗ ಅವರು ಸುಗ್ಗಿ ಹಬ್ಬ ಮಾಡಬೇಕು. ಬಟ್ ಇವರು ದಬ್ಬಳಿಕೆ ಮಾಡಿ ಕರ್ಸ್ಲತ್ತಾರ, ಇವ್ರು ದಬ್ಬಳಿಕೆ ಮಾಡ್ಲತ್ತಾರ. ಅವ್ರಿಗೆ ಏನದ ಅಂದ್ರೆ ಅವ್ರಿಗೆ ಭೀ ಗೊತ್ತದ, ಅವ್ರು ಮಜ್ಬೂರಾಗಿ ಹೊಂಟಾರ. ಯಾರು ಅವ್ರು ಇಷ್ಟಲಿಂದ ಬರ್ತಾಯಿಲ್ಲ. ಇದು ಸಭೆದಾಗ ಗೊಂದಲ ಆಗೋದು ಸರಿಯಲ್ಲ. ಇದು ದೊಡ್ಡ ಬೇಗ ಇದು ಸುಧಾರಣೆ ಆಗ್ಬೇಕು. ಕ್ರಿಸ್ಮಸ್ ಹಬ್ಬಕ್ಕಿಂತ ಮೊದಲು ಇದು ಸೆಟ್ಲ್ ಆಗಬೇಕು. ಇಲ್ಲ ಹಬ್ಬ ಮಾಡಕ್ಕೆ ತಿಂಡಿ ಮಾರ್ತಾರೆ, ಮಾರಾಟ ಮಾಡ್ತಾರೆ. ಒಂದು ಖುಷಿ ಎಲ್ಲ ಏರಿಯಾಲಿಂದ ಬರ್ತಾರೆ. 6 ವರ್ಷ ಆಯ್ತು, 100 ವರ್ಷಲಿಂದ ನಡ್ಕೊತಾ ಹೊಂಟದ. ಈಗ ಹೊತ್ತು ಇವ್ರು ಬರೋಣ ನಾವು ಮಾಡಲ್ಲೆವು, ನಾವು ಧಾರ ಜಾತ್ರೆ ಮಾಡಮೇಲೆ ಇದು ಮಾಡೋಕ್ಕೆ ಬರೋಲ್ಲ. ನೀವು ಎಲ್ಲಿ ಕೇಳ್ಕೊರಿ, ಮಾಡೋಕ್ಕೆ ಬರೋಲ್ಲ. ಇದು ಬಿಷಪ್ ಅನಿಲ್ ಸರ್ವನ್ ತಪ್ಪದ. ಇದು ಏನು ಮಾಡ್ಲತ್ತಾರೆ ಇವ್ರು ಹಿಂದೆ, ಅವ್ರ ಹಿಂದೆ ಬ್ಯಾಕ್ಗ್ರೌಂಡ್ ಅವರೇ ಅದಾರ. ಇದು ಮಾಡೋದು ಸರಿಯಲ್ಲದು. ನಾನು ಒಂದು ಕ್ರೈಸ್ತ ಸಭ್ಯದ ವ್ಯಕ್ತಿಯಾಗಿ ಅವ್ರಿಗೆ ನಂದೊಂದು ಮನವಿ ಅದ, ಇದು ಎಲ್ಲ ಬಂದ್ ಮಾಡಬೇಕು ಅಂತೇಳಿ. ಈ ರೀತಿ ಸುಮಾರು 5-6 ತಿಂಗಳಿಂದ ನಡೀಲತ್ತದ. ಚರ್ಚಿನಾಗ ಗೊಂದಲ, ಚರ್ಚ್ ಕರೆಕ್ಟ್ ನಡೀತಾ ಇಲ್ಲ. ಒಂದು ನೆಲ್ಸನ್ ಸುಮಿತ್ರಾ ಅವ್ರದ್ದು ಏನು ತಪ್ಪದ ತೋರಿಸ್ರಿ. ಅವ್ರು ಆರ್ಡರ್ ಮಾಡಿರ್ಬೇಕು. ಇವ್ರಂತಾರ ಅವ್ರು ಬಿಷಪ್ ಅಲ್ಲ ಅಂತ ಹೇಳ್ತಾರೆ. ಇವ್ರು ಕೋರ್ಟಿಗೆ ಹೋಗ್ಯಾರ, ಕೋರ್ಟ್ ತೀರ್ಮಾನ ಮಾಡ್ಯದ. ಕೋರ್ಟ್ ನಿರ್ಧಾರ ಮಾಡಲಿ, ನಾಳೆಗೆ ನಾವೇ ಖುದ್ ನಿಂತು ಹೋಗ್ರಿ ಸರ್ ಅಂತ ಹೇಳ್ತೀವಿ ನಾವು. ಅಲ್ಲಿ ತನಾರ ತಡಿ ಹಿಡಿಬೇಕಲ್ಲ ಇವ್ರು. ಒಣ ದಾದಾಗಿರಿ ಮಾಡಿದ್ರೆ ಆಗಲ್ಲ ಮೇಡಮ್. ಇದು ಸಮಾಜ ಅದ, ಸಮಾಜದಾಗ ಎಲ್ಲರೂ ಬೇಕು. ಇವತ್ತು ಈ DS ಇರ್ತಾನೆ, ಆ DS ಬರ್ತಾನೆ, ಹೋಯ್ತಾನೆ. ಅದಕ್ಕೆ ನಮ್ಮ ಸಂಬಂಧ ಇಲ್ಲ. ಪಾಸ್ಟರ್ಗಳಿಗೆ ಭೀ ಸಂಬಂಧ ಇಲ್ಲ. ಪಾಸ್ಟರ್ಗಳಿಗೆ ಚರ್ಚ್, ಸೆಂಟ್ರಲ್ ಚರ್ಚ್ ತನಕ ಕೊಡ್ತದ, ಪಾಸ್ಟರ್ ಕಮಿಟಿ ತನಕ ಕೊಡ್ತದ ಅದನ್ನು ಸೇವೆ ಮಾಡ್ಲಕ್ಕೆ. ಇವ್ರು ಪಗಾರ ಇಲ್ಲಿಂದ ತಗೊಲತ್ತಾರ, ಇವ್ರು ರಾಜಕೀಯ ಮಾಡತ್ತಾರ. ಇದು ಜನರು ಯಾರು ಕೇಳ್ತಾ ಇಲ್ಲ. ಎಲ್ಲ ಜನರಿಗೆ ಮಿಸ್ಗೈಡ್ ಮಾಡತ್ತಾರ. 2 ಮಾತಾಡಿ ಮುಗಿಸ್ತೀನಿ. ಇದು ಡಿಸೆಂಬರ್ ತನಕ ಸರಿಪಡಿಸ್ಬೇಕಿದು. ಇಲ್ಲ ಅಂದ್ರೆ ಡಿಸೆಂಬರ್ ಹಬ್ಬನೂ ನಾವೇ ನೆಲ್ಸನ್ ಸುಮಿತ್ರವರಿಗೆ ಮಾಡ್ತೀವಿ. ಇದು ನಂದು 2 ಮಾತು ಅನಿಸಿಕೆ. ಕರ್ತನಲ್ಲಿ ಎಲ್ಲ ಕ್ರೈಸ್ತ ಸಭಿಕರಿಗೆ ನನ್ನ ನಮಸ್ಕಾರಗಳು. ಇವತ್ತಿನ ಈ ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕೆಂಬ ಉದ್ದೇಶ ಮುಖ್ಯವಾಗಿ ಏನಿದೆ ಅಂದರೆ, ನಮ್ಮ ಸುಗ್ಗಿ ಹಬ್ಬ ಪ್ರತಿ ವರ್ಷ ಸುಮಾರು ನಮ್ಮ ತಲೆಮಾರಿನಿಂದ ಬಂದಂಥ ಸುಗ್ಗಿ ಹಬ್ಬವು ಜಾತ್ರೆ, ದಾರೂರು ಜಾತ್ರೆಗಿನ ಮೊದಲಾಗಿ 2 ದಿವಸ 3 ದಿವಸ ಮೊದಲಾಗಿ ಸ್ಯಾಟರ್ಡೆ ಮಾಡಬೇಕಂತ ಈ ಚರ್ಚಿನ ಸಂಪ್ರದಾಯವಾಗಿದೆ. ಅದಕ್ಕಾಗಿ ನಮ್ಮ ಜಿಲ್ಲಾ ಮೇಲ್ವಿಚಾರಕರಾದಂಥ ನೆಲ್ಸನ್ ಸುಮಿತ್ರಾ ಅವರ ಅಧ್ಯಕ್ಷತೆಯಲ್ಲಿ ಪಾಸ್ಟೇಡ್ ಕಮಿಟಿಯನ್ನು ಕರೆದು ಒಂದು ಸುಗ್ಗಿ ಹಬ್ಬ ಮಾಡಬೇಕು, ಹೆಂಗೆ ಮಾಡಬೇಕು, ಯಾವ ರೀತಿ ಮಾಡಬೇಕಂತ ಪಾಸ್ಟೇಡ್ ಕಮಿಟಿಯಲ್ಲಿ ತೀರ್ಮಾನ ಮಾಡಲಾಗಿದೆ. 8-9ನೇ ತಾರೀಕು ನವಂಬರ್. ಹಾಗಾಗಿ ಇವರು ಕೆಲವೊಂದು ಜನ ಅವ್ರ ವಾಟ್ಸಪ್ನಲ್ಲಿ, ಅವ್ರ ಸ್ಟೇಟಸಲ್ಲಿ ಸುಗ್ಗಿ ಹಬ್ಬ ಕ್ಯಾನ್ಸಲ್ ಆಗಿದೆ, ಮುಂದೂಡಲಾಗಿದೆ ಕಾರಣಾಂತರಗಳಿಂದ ಹೇಳ್ತಾ ಇದ್ದಾರೆ. ಬಟ್ ಜನರು, ಕ್ರೈಸ್ತ ಸಭಿಕರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ಯಾರು ಏನು ಹೇಳಿದ್ರು ತಲೆ ಕೊಡಬೇಡ್ರಿ, ಕಿವಿ ಕೊಡಬೇಡ್ರಿ ದಯಮಾಡಿ. ಯಾಕಂದರೆ ಸುಗ್ಗಿ ಹಬ್ಬ 8-9ನೇ ತಾರೀಕು ಪಾಸ್ಟೇಡ್ ಕಮಿಟಿ ನೆಲ್ಸನ್ ಸುಮಿತ್ರಾ ಅವರ ನೇತೃತ್ವದಲ್ಲಿ ಮೀಟಿಂಗ್ ಆಗಿ ಫಿಕ್ಸ್ ಆಗಿದೆ. ಕೆಲವೊಂದು ಜನ ಈ ರೀತಿ ಸುಳ್ಳನ್ನು ಹೇಳಿ ಸ್ಟೇಟಸ್ ಹಾಕಿ, ಗ್ರೂಪ್ಗಳಲ್ಲಿ ಮೆಸೇಜ್ ಹಾಕಿ, ಅದು ಹಾಕಿ ಜನರಿಗೆ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇದು ಸುಗ್ಗಿ ಹಬ್ಬ ನಮ್ಮ ಹಬ್ಬ, ನಮ್ಮ ಕ್ರೈಸ್ತ ಜನರ ಹಬ್ಬ. ಇದಕ್ಕೆ ಪಾಸ್ಟರ್ಸು ಅವರು ಇವರು ಬಂದು ಡೇಟ್ ಫಿಕ್ಸ್ ಮಾಡೋದಿಲ್ಲ. ಇದಕ್ಕೆ ಪಾಸ್ಟೇಡ್ ಕಮಿಟಿ ಅಂತ ಇರ್ತದ. ಪಾಸ್ಟೇಡ್ ಕಮಿಟಿಯವರು ಪ್ರತಿ ವರ್ಷ ನಿರ್ಣಯ ಮಾಡಿಕೊಂಡು ಬಿಫೋರ್ ಜಾತ್ರೆಗಿನ ಮೊದಲು ವಿಜೃಂಭಣೆಯಾಗಿ ಸುಗ್ಗಿ ಹಬ್ಬ ಆಚರಣೆ ಮಾಡ್ತೀವಿ ನಾವು. ಇವತ್ತು ನಮ್ಮ ಹಿರಿಯ ಬೋಧಕರಾದಂಥ ತುಕಾರಾಮ್ ಸರು, ಇಮಾನುಯಲ್ ಪಾಸ್ಟರು, ಜಾನ್ ರೂಫಸ್ ಸರು ಅವ್ರು ಹೇಳಿಕೆ ಕೊಡ್ತಾ ಇದ್ದಾರೆ. ಏನಂತಂದರೆ, ನಾವು ಸೆಂಟ್ರಲ್ ಚರ್ಚ್